ಹೌದಾ ಆಂಟಿ, ಬಂದೆ ಬಂದೆ ಒಂದು ನಿಮಿಷ. ಓ ವಾವ್, ಇದೇನಿದು ಆಡೋಕ್ಕೆಲ್ಲ ಇದೆ. ಅಯ್ಯೋ ನಾನೇ ನೋಡಿರ್ಲಿಲ್ಲ, ಪಪ್ಪನೂ ನನಗೆ ಹೇಳಿರ್ಲಿಲ್ಲ ಪ್ಲೇ ಗ್ರೌಂಡ್ ಇದೆ ಅಂತ. ಚೆನ್ನಾಗಿದೆ ಆಂಟಿ ಇದು. ಸರಿ ಸರಿ, ನೀವೆಲ್ಲರೂ ಆಟ ಆಡ್ಕೊಂಡ್ ಬನ್ನಿ. ನಿಮ್ಮಮ್ಮ ಹೋದವರು ಇನ್ನೂ ಬರಲಿಲ್ಲ, ನಾನು ನೋಡ್ಕೊಂಡ್ ಬರ್ತೀನಿ ಅದೇನು ಅಂತ. ಇದೇನಿದು ಬಾಲ್ಸ್, ಆಟ ಆಡೋದಕ್ಕೆ ಜಾರ ಬಂಡಿ ಎಲ್ಲ ಇದೆ. ಅಯ್ಯೋ ನನಗೆ ಗೊತ್ತಿರ್ಲಿಲ್ಲ. ಚೆನ್ನಾಗಿ ಆಟ ಆಡ್ಬಿಡ್ತೀನಪ್ಪ ನಾನಂತೂ ಇವಾಗ. ಹಾ ಸರಿ ಸರಿ, ಆಟ ಆಡ್ರಿ, ಆದ್ರೆ ಹುಷಾರಾಗಿ ಆಟ ಆಡ್ರಿ, ನೋಡ್ರಿ ಬೀಳಕ್ ಹೋಗ್ಬೇಡ್ರಿ. ಆಯ್ತು ಆಯ್ತು ಆಂಟಿ. ಅಪ್ಪ, ಈ ಪರ್ಪಲ್ ಕಲರ್ ಬಾಲ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಏನಿವತ್ತು ಎಲ್ಲ ಸಕ್ಕತ್ತಾಗಿದೆ. ಎಲ್ಲ ಪರ್ಪಲ್ ಪರ್ಪಲ್ ಸಿಗ್ತಾ ಇದೆ ನನಗಂತೂ. ಸರಿ, ಎಲ್ಲ ನನ್ನ ಫ್ರೆಂಡ್ಸ್ನೆಲ್ಲ ಕರಿತೀನಿ ಇವಾಗ ಆಟ ಆಡಕ್ಕೆ. ಆ ಕಡ್ಡಿನ ಮಾತ್ರ ನಾನು ಕರಿಯಲ್ಲ, ಆ ಕಡ್ಡಿನ ಬಿಟ್ಟು ಎಲ್ಲಾರನ್ನೂ ಕರಿತೀನಿ. ಆ ಕಡ್ಡಿ ಕಂಡ್ರೆ ನನಗಾಗಲ್ಲ. ಏ ಪಿಂಕಿ, ಜೂಲಿ, ಸಾನ್ವಿ, ಬನ್ನಿ ಪುಟ್ಟ, ಬನ್ನಿ ಆಟ ಆಡೋಣ. ಏ ಜೂಲಿ, ಬೇಗ ಬಾ ಜೂಲಿ, ಇಲ್ಲಿ ಏನೇನಿದೆ ನೋಡಿ ಬನ್ನಿ, ಇಲ್ಲಿ ಬೇಗ ಕೇಕ್ ಬಿಟ್ಬಿಟ್ಟು ಬನ್ನಿ ಬೇಗ ನೀವು. ಇದೇನಿದು ಸ್ವೀಟ್ ಕರಿತಾ ಇದ್ದಾಳೆ. ಹಾ 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 ಸ್ವೀಟಿ, ಬಂದೆ ಒಂದು ನಿಮಿಷ ಬಂದೆ ಬಂದೆ. ಪ್ಲೇಟ್ಸ್ ಎಲ್ಲ ಎತ್ತಿಡ್ತಾ ಇದೀವಿ, ಊಟ ಮಾಡಿದ್ವಲ್ಲ, ಪ್ಲೇಟ್ಸ್ ಎಲ್ಲ ಎತ್ತಿಡಿರಲಿಲ್ಲ, ಎತ್ತಿಡ್ತಾ ಇದೀನಿ, ಒಂದು ನಿಮಿಷ ಬಂದೆ. ಹೇಗಿದೆ, ಸೂಪರ್ ಆಗಿದೆ. ಆಟದ ಪ್ಲೇ ಗ್ರೌಂಡ್ ಎಲ್ಲ ಇದೆಯಲ್ಲ, ನೀನು ಹೇಳೇ ಇಲ್ಲ ನನ್ಗೇನು ಈ ತರ ಆಟದೆಲ್ಲ ಇದೆ ಅಂತ. ಆಲ್ರೆಡಿ ಈಗಲೇ 11:30 ಆಗ್ಬಿಟ್ಟಿದೆ ಸ್ವೀಟಿ, ಈಗ ತೋರಿಸ್ತಾ ಇದ್ಯಾ ನೀನು ಆಟಾಡೋದಕ್ಕೆ? ಅತ್ತ ಎಲ್ಲೋಯ್ತು? ಅತ್ತ ಅತ್ತ, ಏ ಸಾನ್ವಿ, ಇಲ್ಲಿದ್ದೀನಿ, ಬಾ ಬಾ ಬೇಗ, ನಿನ್ಗೇನೋ ತೋರಿಸ್ತೀನಿ, ಬಾ ಇಲ್ಲಿ. ಅತ್ತ ಅತ್ತ, ವಾವ್ ಅತ್ತ, ಎಷ್ಟು ಚೆನ್ನಾಗಿದೆ ಅತ್ತ. ನಾನು ಬಾಲ್ಸ್ ಆಡ್ತೀನಿ ಅತ್ತ, ಪ್ಲೀಸ್ ಅತ್ತ, ನೀನ್ ನಂಗೇನು ಹೇಳಿಲ್ಲ ಅತ್ತ. ಜೂಲಿ ಅತ್ತ, ಪ್ಲೀಸ್ ನಾನು ಒಂದ್ಸಲ ಜಾದ ಬಂದೆ ಆಡ್ತೀನಿ ಕಣೆ. ಏನಾದ್ರೂ ಆಡು, ನಾನೇನು ಹೇಳಲ್ಲ, ಖುಷಿಯಾಗಿರು ಪುಟ್ಟ. ಸರಿ ತಾನೆ ಅಕ್ಕ, ನಂಗಿವತ್ತು ತುಂಬಾ ಖುಷಿ ಆಗ್ತಿದೆ. ನನಗೆ ತಿನ್ನೋದಕ್ಕೆ ಕೇಕು ಮತ್ತೆ ಚಿಕನ್ನು ಎಲ್ಲ ಕೊಟ್ಟು. ಸ್ವೀಟಿ ಅಕ್ಕ ನನಗೆ ತುಂಬಾ ಇಷ್ಟ, ಅದಕ್ಕೆ ಸ್ವೀಟಿ ಅಕ್ಕ ಕಂಡ್ರೆ ನನಗೆ ತುಂಬಾ ಆಸೆ. ಅಕ್ಕ, ಸ್ವೀಟಿ ಅಕ್ಕ, ಬನ್ನಿ ಆಟ ಆಡೋಣ ಅಕ್ಕ. ಹೋಯ್ ಪುಟ್ಟ, ಥ್ಯಾಂಕ್ ಯು ಪುಟ್ಟ, ನಾನಂದ್ರೆ ನಿಮಗೆ ತುಂಬಾ ಇಷ್ಟನಾ? ಸರಿ ಸರಿ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಆ ಕಡ್ಡಿ ಇದ್ದಾಳಲ್ಲ, ಆ ಜಾನು ಅಕ್ಕ, ಆ ಜಾನು ಅಕ್ಕನ ನೀನು ಇಷ್ಟಪಡ್ತೀರ ಮತ್ತೆ ಮಾತಾಡ್ಸ್ತೀರ. ಅವಳು ಸುಲಿಗಳ ಕಚ್ಚಿಬಿಡ್ತಾಳೆ ನಿನ್ನ, ಸರಿನಾ? ನಿನಗೆ ನಾನು ಆಮೇಲೆ ಚಾಕ್ಲೇಟ್ ಕೊಡ್ತೀನಿ. ಇವಾಗ ಆಟ ಆಡು, ಚೆನ್ನಾಗಿ ಆಟ ಆಡು, ನಾನು ಬರ್ತೀನಿ. ಅಲ್ಲಿ ಪಿಂಕಿ ಅಕ್ಕ ಇದ್ದಾಳಲ್ಲ, ಅವ್ರನ್ನ ಹೋಗಿ ಕರ್ಕೊಂಡು ಬರ್ತೀನಿ, ನೀನು ಆಟ ಆಡ್ತಾ ಇರು, ಓಕೆನಾ? ಸ್ವೀಟಿ, ನಿಮ್ಮಮ್ಮ ಎಲ್ಲಿದ್ದಾಳೆ? ಕಾಣಿಸ್ತಾ ಇಲ್ಲ ಸುಶೀಲಾ. ಅಮ್ಮ ಅನ್ನ ಹುಡುಕ್ತಾ ಇದ್ದೀನಿ, ಇಲ್ಲಿ ಎಲ್ಲೆಲ್ಲ ಹೋಗ್ಬಿಟ್ರೆ ಆಮೇಲೆ ತಪ್ಪಿಸ್ಕೊಂಡ್ಬಿಟ್ರೆ ಏನ ಮಾಡೋದು? ಸ್ವೀಟಿ, ಬಾಯ್ ಒಂಚೂರು ತೋರಿಸ್ಕೊಡು, ನನಗೆ ಗೊತ್ತಾಗ್ತಾ ಇಲ್ಲ. ಆಂಟಿ, ಬಂದೆ ಆಂಟಿ, ಬಂದೆ ಬಂದೆ ಬಂದೆ. ಸರಿ ಸಾನ್ವಿ, ನೀನು ಆಟ ಆಡ್ತಾ ಇರು, ನಾನು ಬರ್ತೀನಿ. ನಿಮ್ಮ ಅಕ್ಕನ ಆಟ ಆಡ್ತೀನಿ, ನಾನು ಪಿಂಕಿನ ಹೋಗಿ ಕಳಿಸ್ತೀನಿ, ಸರಿನಾ? ನೀನು ಮತ್ತೆ ಜೂಲಿ ಅಕ್ಕ ಆಟ ಆಡ್ತೀನಿ. ಹಾ ಸರಿ ಅತ್ತ, ಆಯ್ತು. ಅತ್ತ ಅತ್ತ ಅತ್ತ, ನಂಗೆ ನೀರು ತಗೊಂಬಾರೆ, ನಂಗೆ ತುಂಬಾ ಬಾಯಾರಿಕೆ ಆಗ್ತಿದೆ. ಹಾ ಸರಿ ಸರಿ ಪುಟ್ಟ, ಆಯ್ತು. ಅತ್ತ, ನಾನು ಅಲ್ಲಿ ಮೇಲೆ ಹೋಗಿ ಕುತ್ಕೊಂತೀನಿ ಕಣೆ, ಮತ್ತೆ ಆ ಬಾಲಲ್ಲಿ ಆಟ ಆಡ್ತೀನಿ, ಸರಿನಾ? ಹಾ ಸರಿ ಸಣ್ಣ, ಆಯ್ತು. ಆದ್ರೆ ಹುಷಾರಾಗಿ ಆಟ ಆಡ್ಬೇಕು, ಸರಿನಾ? ಏನಾದ್ರೂ ಜಾಸ್ತಿ ಏಟ್ ಮಾಡ್ಕೊಂಡ್ರೆ ಅಮ್ಮ ನನಗೆ ಬೈತಾರೆ, ಓಕೆನಾ? ಹಾ ಸರಿ ಕಣೆ ಅಕ್ಕ, ಹುಷಾರು ಹುಷಾರು ಸಾನ್ವಿ. ಸಕ್ಕತ್ತಾಗಿದೆ. ಜೂಲಿ, ಏನಿದು, ನೀನು ನನ್ನನ್ನು ಕರೀಲೇ ಇಲ್ಲ ನೋಡು. ಸ್ವೀಟಿ ಹೇಳಿದಕ್ಕೆ ಸರಿ ಹೋಯ್ತು ಬಂದು. ನನಗೂ ಗೊತ್ತಿರಲಿಲ್ಲ ಪಿಂಕಿ, ಇವಾಗ ಸ್ವೀಟಿ ತೋರಿಸಿದ್ದು ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದ್ದು ಜಸ್ಟ್. ಜಾನು ಬರ್ಲಿಲ್ವಾ? ಬರ್ತಾ ಇದ್ದಾಳೆ, ಅವಳು ಬರೋದು ಗೊತ್ತಲ್ಲ ನಿನ್ಗೆ, ನಿಧಾನಕ್ಕೆ ಬರ್ತಾಳೆ. ಓ ಬಂದೆ ಬಂದೆ ಪಿಂಕಿ, ಜೂಲಿ, ಬಂದೆ ಬಂದೆ ಬಂದೆ. ಓ ವಾವ್, ಸೂಪರ್ ಆಗಿದೆ ಆಟ ಆಡೋದಕ್ಕೆ. ವಾವ್, ನನ್ಗಂತೂ ಮುಂಚೆನೆ ತೋರಿಸ್ಬೇಕು ತಾನೆ ಸ್ವೀಟಿ, ಇವಾಗ ತೋರಿಸ್ತಿದ್ದಾಳೆ. ಇವಾಗ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟಿದ್ದೀನ, ಚಿಕನ್ ಪೀಸ್ ಬೇರೆ ತಿಂದೆ. ಇವಾಗ ಹೇಗೆ ಆಟ ಆಡೋದು ನಾನು? ಅಯ್ಯಯ್ಯೋ ಸಕ್ಕತ್ತಾಗಿದೆ. ಹಾ ಮಾತಾಡಿದ್ದು ಸಾಕು, ಬನ್ನಿ ಬನ್ನಿ ಇವಾಗ ಆಟ ಆಡೋಣ ಬೇಗ. ಇನ್ನ 12:30ಗೆ ಇನ್ನು 1 ಅವರ್ ಇದೆ, 1 ಅವರಲ್ಲಿ ನಾವು ಆಟ ಆಡ್ಕೊಂಡು ಹೋಗ್ಬಿಟ್ರೆ ಬೇಗ ಸರಿ ಹೋಗುತ್ತೆ. ಇನ್ನು ½ ಅನ್ ಅವರ್ ಅಷ್ಟೇ ಅಂತ ಇರೋದು ಟೈಮು. ಅವರು ದುಡ್ಡು ಇಸ್ಕೊಂಡಿದಾರಲ್ಲ, ಇನ್ನು ½ ಅನ್ ಅವರ್ ಅಷ್ಟೇ, ಆಮೇಲೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಗಳೇ, ನೋಡ್ಬೇಕು ಅಂತ ಅನ್ಸುತ್ತೆ ಮಗಳೇ, ಏನ್ ಮಾಡೋದು? ಬರ್ಬೇಕು ಅಂತಂದ್ರೆ ಅದಕ್ಕೂ ಕಾಲ ಕೊಡ್ ಬರ್ಬೇಕಲ್ಲ, ಇವಾಗ ಕಾಲ ಕೊಡು ಬಂದಿದೆ, ಅದಕ್ಕೆ ಬಂದೆ ಅಷ್ಟೇ. ಅಮ್ಮ, ಏನಮ್ಮ ಮಾತಾಡ್ತಾ ಇದ್ಯಾ? ನಿನ್ ಮಗಳನ್ನ ನೀನ್ ನೋಡೋದಕ್ಕೆ ಕಾಲ ಕೊಡ್ ಬರ್ಬೇಕಾ? ಏನಮ್ಮ ಇದು ಕಾಲ ಕೊಡ್ ಬರೋದು? ಹಾಗಿರ್ಲಿ, ನಾನು ನಿನ್ನನ್ನ ನೋಡಿ ಎಷ್ಟು ವರ್ಷ ಆಯ್ತು. ಮೊನ್ನೆನು ಕಾಲ್ ಮಾಡಿ ಏನೂ ಮಾತಾಡ್ಲಿಲ್ಲ, ಯಾಕೆ? ಈ ಬಡಬಾಯಿ ಮಗಳ ಹತ್ರ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ?
ಹ್ಮ್, ಚೆನ್ನಾಗಿ ಹೇಳ್ದೆ ಅಮ್ಮ. ಎಲ್ಲ ಹೆಣ್ಣತ್ತದವರು ಜಗತ್ತಲ್ಲಿ ಈ ತರ ಹೇಳ್ಬಿಟ್ರೆ ಆ ಹೆಣ್ಣಿಗೆ ಬೆಲೆ ಏನಮ್ಮ? ಕೊಟ್ಟೆನ್ನು ಕುಲಕ್ಕೋ ಹಾಗೆ ಅಂತ ನೀನು ನಿರೂಪಿಸ್ಬಿಟ್ಟೆ ಬಿಡು. ಏನೋ ಆ ಏಜಲ್ಲಿ ತಿಳಿದೇನೋ ತಪ್ಪು ಮಾಡಿದ್ರು ನಾನೇನು ಕೆಟ್ಟ ಆಯ್ಕೆ ಮಾಡ್ಕೊಂಡಿಲ್ವಲ್ಲ. ಒಳ್ಳೆ ಅಳಿಯನೇ ತಗೊಂಬಂದಿದ್ದೀನಿ. ಅವರು ಒಳ್ಳೆಯವರು, ನನ್ನ ಮನೆತನನೂ ಒಳ್ಳೆಯದು. ಹೇಗೋ ಒಬ್ರು ಸರಿ ಇಲ್ಲ ಅಂತಂದ್ರೆ ನನ್ನ ಜೀವನನೇ ಹಾಳಾಗೋಗಲ್ಲ ಅಲ್ವಾ? ಏನೋ ನಮ್ಮತ್ತೆ ಒಂದು ಮಾತು ಅಂತಾನೆ ಬಿಡ್ತಾರೆ, ನೀವು ಅದನ್ನೇ ತಲೆಗೆ ಹಾಕೊಂಡು ಮಗಳನ್ನೇ ನೋಡೋಕ್ದಲ್ಲೇ ಇಷ್ಟು ವರ್ಷ ನೀವು ಹೇಗಿದ್ರಿ? ಇಷ್ಟು ವರ್ಷ ಮನ್ಸು ಮಾಡ್ಕೊಂಡು ಇರೋದಕ್ಕೆ ಹೇಗಮ್ಮ ಮನ್ಸು ಬಂತು ನಿಮ್ಗೆ? ಮಾತಾಡು, ಸುಮ್ಮನಿದ್ರೆ ಸರಿ ಹೋಗಲ್ಲ. ಮಾತಾಡಮ್ಮ, ಮಾತಾಡು. ಇವಾಗಾದ್ರೂ ಬರೋದಕ್ಕಾದ್ರೂ ಯಾರು ಹೇಳಿದ್ ನಿಮ್ಗೆ? ಇಷ್ಟು ವರ್ಷ ಮಗಳು ಸತ್ತಿದ್ದಾಳ, ಬಿಟ್ಟಿದ್ದಾಳ, ಏನಾದ್ರೂ ಒಂದು ಸುಳಿವಿದ್ಯಾ ನಿಮ್ಗೆ? ಮಗಳು ಹೇಗಿದ್ದಾಳೆ, ಚೆನ್ನಾಗಿದ್ದಾಳೋ ಇಲ್ವೋ? ಏನೋ ಆ ಏಜಲ್ಲಿ ತಪ್ಪು ಮಾಡಿದಕ್ಕೆ ಇಷ್ಟು ದೊಡ್ಡ ಶಿಕ್ಷೆನಾ? ಮಾತಾಡಮ್ಮ, ಮಾತಾಡು. ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹಿಂಗೆ ಸುಮ್ಮನೆ ನಿಂತ್ಕೊಂಡು ಕಣ್ಣೀರು ಹಾಕೋದ್ರಲ್ಲೂ ಏನು ಪ್ರಯೋಜನ ಇಲ್ಲ. ನೀನು ಮನ್ಸು ಬಿಚ್ಚಿ ಮಾತಾಡಬೇಕು, ನಾನು ಮನ್ಸು ಬಿಚ್ಚಿ ಮಾತಾಡೋಣ. ಅದು ಹಾಗಲ್ಲ ಮಗಳೇ, ಹಾಗಲ್ಲ. ನೋಡಬಾರ್ದು ಅಂತ ನನಗೂ ಮನಸ್ಸಲ್ಲಿರಲಿಲ್ಲ. ಆದರೂ ಮನಸ್ಸು ನಂದಲ್ಲ. ನಿನ್ನ ತಂದೆ ಹೇಗೆ ಅಂತ ನಿನಗೂ ಗೊತ್ತು. ಅವ್ರ ಘನತೆ ಯಾವತ್ತೂ ಅವರು ಬಿಟ್ಟುಕೊಟ್ಟಿಲ್ಲ. ಯಾವತ್ತೂ ಪಾಪು ನೋಡೋದಕ್ಕೆ ಅಂತ ಬಂದಾಗ ಮರ್ಯಾದೆ ಕಳ್ಕೊಂಡ್ರು, ಅವತ್ತೇ ಅಲ್ಲಿಂದ ಭಾಷೆ ತಗೊಂಡ್ರು. ಇಲ್ಲಿಗೆ ನೀನು ಬರಬಾರ್ದು, ನಾನು ಹೋಗಲ್ಲ ಅಂತ ಭಾಷೆ ತಗೊಂಡಿದ್ರಿಂದ ನಾನು ಹೇಗೋ ಮನ್ಸು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಮಗಳೇ. ಇವತ್ತು ನನ್ನ ಅಳಿಯ ಕರ್ಕೊಂಡು ಬಂದರು ಮಗಳೇ. ಏನು ನಿಮ್ಮ ಅಳಿಯನ? ಯಾವ ಬಾಯಲ್ಲಿ ಹೇಳ್ತಿದ್ದೀರಮ್ಮ ನಿಮ್ಮ ಅಳಿಯ ಅಂತ? ಮದುವೆ ಆಗಿದ್ದ ದಿವಸ ಒಪ್ಕೊಂಡಳೆ, ಈಗ ಹೇಗಮ್ಮ ಅಳಿಯ ಆದ್ರು ಅವ್ರು ನಿಮಗೆ? ಅವ್ರು ನನಗೊಂದು ಮಾತೇ ಹೇಳಿಲ್ವಲ್ಲ. ಏನೋ ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ರು. ಮೋಸ್ಟ್ಲಿ ಇದೇ ಇರ್ಬೋದೇನೋ. ಈ ಸಸ್ಪೆನ್ಸಿಗೋಸ್ಕರನಾ ಇಷ್ಟೊಂದು ವೆಯ್ಟ್ ಮಾಡ್ತಿದ್ದ ನನ್ನ? ಇಷ್ಟು ವರ್ಷ ಮಗಳು ಹೇಗಿದ್ದಾಳೆ, ಸತ್ತಿದ್ದಾಳೋ ಬಿಟ್ಟಿದ್ದಾಳೋ ಅಂತ ನೋಡಕ್ ಬರ್ದಳೆ ಅಳಿಯ ಕರ್ದ ಅಂತ ಬಂದಿದ್ದೀರಮ್ಮ ನೀವು? ಮಗಳು ನೋಡ್ಬೇಕು ಅನ್ನೋ ಮನ್ಸಲ್ಲಿ ಬಂದಿಲ್ಲ ನೀವು, ಅಳಿಯ ಕರ್ದ ಅನ್ನೋ ಮನ್ಸಲ್ಲಿ ಬಂದ್ರ ನೀವು? ಅಯ್ಯೋ ಮಗಳೇ, ಅದು ಹಾಗಲ್ಲ ಮಗಳೇ. ನೀನು ಆ ರೀತಿ ನೀನು ತಿಳ್ಕೊಂಡ್ಲೇ ಬೇಡ ಮಗಳೇ. ನನಗೆ ನಿನ್ನ ತುಂಬಾ ನೋಡ್ಬೇಕು ಅಂತ ಆಸೆ ಇತ್ತು ಮಗಳೇ. ಅದು ದೊಡ್ಡ ವಿಷಯ ಮಗಳೇ. ಅದು ಅಳಿಯಂದ್ರು ನಿನ್ನೆ ಫೋನ್ ಮಾಡಿ ಈ ರೀತಿ ನೀವು ಫೋನ್ ಮಾಡಿದ್ರಂತೆ ಅಂತ ಕಾಲ್ ಬಂದಿತ್ತು ಮಗಳೇ. ಅದಕ್ಕೋಸ್ಕರ ಬಂದೆ ಅಂತಾನೆ ನೀನು ತಿಳ್ಕೊಂಬೇಡ ಮಗಳೇ. ನನಗೆ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು ಮಗಳೇ. ಅದಕ್ಕೋಸ್ಕರ ಬಂದೆ ಮಗಳೇ. ನೋಡ್ಬೇಕು ಅನ್ನೋ ಆಸೆ, ಇಷ್ಟು ವರ್ಷ ಇಲ್ದಿರೋ ಆಸೆ ಈಗ ಬಂದ್ಬಿಡ್ತಾ ಅಮ್ಮ? ಹೋಗ್ಲಿ ಬಿಡು ಅಮ್ಮ. ಹೇಗೋ ಇವಾಗಾದ್ರೂ ನೋಡ್ಬೇಕು ಅಂತ ಅನ್ನಿಸ್ಕೊಂಡು ಬಂದ್ರಲ್ಲ, ಏನೋ ಅಷ್ಟೇ ಸಾಕು. ಆಯ್ತು ಬಿಡು ಮಗಳೇ. ಏನೋ ನಿನ್ನ ನೋಡಬೇಕು ಅನ್ನೋ ಆಸೆಯಿಂದ ನಾನು ಬಂದಿದ್ದಕ್ಕೆ ನನಗೆ ಸಿಕ್ಕು ಮರ್ಯಾದೆ ಸಾಕು ಮಗಳೇ. ಸರಿ, ನಿನ್ನ ನೋಡಬೇಕು ಅನ್ನೋ ಆಸೆ ಇತ್ತು, ನೋಡಿದೆ, ಕಣ್ತುಂಬ ನೋಡಿದೆ. ನೀನು ಇಷ್ಟು ಖುಷಿಯಾಗಿದ್ಯಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೇಗೋ ಖುಷಿಯಾಗಿದೆಯಲ್ಲ, ನನಗಷ್ಟೇ ಸಾಕು. ಹೇಗೋ 100 ವರ್ಷ ಬಾಳು ಮಗಳೇ. ನಿನಗೆ ಹುಟ್ಟುಹಬ್ಬದ ಶುಭಾಶಯ ಮಗಳೇ. ಅದಕ್ಕೋಸ್ಕರ ಶುಭಾಶಯ ಕೋರೋಣ ಅಂತಾನೆ ಬಂದೆ ಮಗಳೇ. ಅಷ್ಟೇ. ನಿನಗೇನಾದರೂ ತೊಂದರೆ ಆಗಿದ್ರೆ ನನ್ನನ್ನು ಕ್ಷಮಿಸು ಮಗಳೇ. ನಾನು ಹಿಂದಿರ್ತೀನಿ ಮಗಳೇ. ಅಮ್ಮ ಅಮ್ಮ ನಿಲ್ಲು ಅಮ್ಮ. ಅಮ್ಮ ನಂದು ತಪ್ಪಾಯ್ತು ಅಮ್ಮ. ನೀನು ಬಂದಿರೋದು ತುಂಬ ಖುಷಿ ಆಗ್ತಿದೆ ಅಮ್ಮ. ನಿನ್ನ ನೋಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದರೆ ಏನು ಮಾಡೋಣ, ಇಷ್ಟು ವರ್ಷ ಪಟ್ಟಿದ್ದ ನೋವು, ಇಷ್ಟು ವರ್ಷ ಪಟ್ಟಿದ್ದ ಈಗೋ ಎಲ್ಲನೂ ತೋರಿಸ್ಕೊಂಡ್ಬಿಟ್ಟೆ ಅಮ್ಮ. ತಪ್ಪಾಯ್ತಮ್ಮ. ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ. ಸುಶೀಲಾ ಅಮ್ಮ ಹೇಳು ಸುಶೀಲಾ. ಅಮ್ಮ ಇನ್ಯಾವತ್ತೂ ನನ್ನ ಬಿಟ್ಟೋಗಲ್ಲ ಅಲ್ವಾ ಅಮ್ಮ? ನನ್ನ ಜೊತೆಲೇ ಇರ್ತೀಯ ಅಲ್ವಾ ಅಮ್ಮ? ಇಲ್ಲ ಮಗಳೇ, ಇನ್ಯಾವತ್ತೂ ನಿನ್ನ